ಅಲ್ಲ ಅಕ್ಕ, ನಿಮಗೆ ನಂದಿತ್ ಅವ್ರು ಹೇಗೆ ಗೊತ್ತು? ಅಯ್ಯೋ ಶಿವನೇ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಕ್ಕಾಗದೆ ನಾನೇ ಬಡ್ಬಡ್ಸಿ ಸಿಕ್ಕಾಕೊಂಡಲ್ಲಪ್ಪ. ಈಗ ಏನು ಹೇಳೋದು? ಏ ಗೌರಿ, ರಾಮಣ್ಣನ ಅತ್ತಿಗೆ ಹೆಸರು ನಿನಗೆ ಗೊತ್ತಾ? ಅതെಂಗೆ? ಅದೆಂಗೆ ಅಂದರೆ ನನಗೇನು ಗೊತ್ತಾಗ್ಬೇಕು ಅವ್ರ ಹೆಸರು? ನಾನೇನು ಸ್ವಾಮೀಜಿನ ಹಾಗೆ ತಿಳ್ಕೊಳಕ್ಕೆ? ಅದನ್ನೇ ಕೇಳ್ತಿರೋದು, ನಿಂಗೆ ಹೆಂಗೆ ಗೊತ್ತು ಅಂತ. ಇನ್ನೇಂಗ್ರಿ, ಜಾನ್ಕಿನೇ ಒಂದು ಕಿತ ಹೇಳಿದ್ಲು. ನಾನಾ? ಹ್ಞೂ, ನೀನೇ ಹೇಳ್ದೆ. ಅವತ್ತು ಮಾತಾಡ್ತಾ ಇದ್ದಾಗ ನಿಮ್ಮ ಮನೆ ಬಗ್ಗೆ ಹೇಳ್ತಾ ನಂದಿತ್ ಅವ್ರ ಹೆಸರು ಹೇಳ್ದೆ. ನಾನಾ? ಇಲ್ವಲ್ಲ, ನನ್ಗ್ಯಾಕೋ ನೆನಪೇ ಆಗ್ತಾ ಇಲ್ಲ. ಎಲ್ಲೋ ಕೆಲ್ಸಲ್ಲಿ ಮರ್ತಿರ್ತೀಯ ಬುಡವ. ರಾಮ, ಅಯ್ಯೋ ಪಾಪ, ಅಮ್ಮ ಆಚೆ ಕಡೆ ಬಂದ್ಬಿಟ್ಟವ್ರೆ. ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗು. ಹೋಗಮ್ಮ. ರೀ ಬನ್ರಿ ಹೋಗೋಣ. ರಾಮಣ್ಣ ಬಂದ್ಮೇಲೆ ಬರ್ತೀನವ. ಸರಿ ಅಣ್ಣ. ಅಮ್ಮ, ನೀವ್ಯಾಕೆ ಇಲ್ಲಿ ಬರಕ್ಕೆ ಹೋದ್ರಿ? ಬನ್ನಿ, ನಾವು ಒಳಗೆ ಹೋಗೋಣ. ಬನ್ನಿ. ನಿಮಗೊಂದು ಕತೆ ಹೇಳಲಾ? ಏನು ಗೊತ್ತಾ, ಒಂದು ಊರಲ್ಲಿ The number you're calling is switched off. The number you're calling is switched off right now. Hey! ಜೇಟ್ ಕಿತ್ತ ಮಾಡೋದು ಸ್ವಿಚ್ ಅಪ್ ಅಂತ ಬರ್ತೈತೆ. ಏನ್ ಮಂಜ ಇಸ್ಕೊಳ್ತಾ ಓಡಾಡ್ತಿದೆ? ಏನ್ ಸಮಾಚಾರ? ತೋಟದಲ್ಲಿ ಏನ್ ಕ್ಯಾಮೆ ಇಲ್ವೇ? ಇಲ್ದೇ ಇರ್ತೈತಾ? ಇದ್ರುವೆ ಅನು ಮೇಡಮ್ ನೋಡಕ್ಕೆ ಸ್ಕೂಲ್ ತಗ ಬಂದಿರ್ತೀಯ ಅಲ್ವೇ? ಇಲ್ಲ ಮಂಜ, ಪಾಪ ಮಂಜುಂಗ್ ಮ್ಯಾಟ್ರ ಗೊತ್ತಿಲ್ಲ, ಇವತ್ತು ಅನು ಮೇಡಮ್ ಸ್ಕೂಲ್ ಬಂದಿಲ್ಲ ಅಂತ. ಏನು, ಅನು ಮೇಡಮ್ ಸ್ಕೂಲಿಗೆ ಬಂದಿಲ್ವಾ? ಅದಕ್ಕೆ ನೀನ್ ಶಾಕ್ ಆಯ್ತೀಯ ಮಂಜ? ದಿಟ್ಟೆ ಹೇಳ್ರಲ್ಲ, ಅನು ಮೇಡಮ್ ಸ್ಕೂಲಿಗೆ ಬಂದಿಲ್ವಾ? ಇಲ್ವಲ್ಲ, ಏನಾಯ್ತು? ಏನಾಯ್ತು ಮಂಜ? ಯಾರೇನಂದ್ರು? ಅವ್ರು ಇವತ್ತೊಂದೇ ಸ್ಕೂಲ್ ರಜೆ ಹಾಕಿದ್ಕೆ ಇಷ್ಟೊಂದು ಫೀಲಿಂಗಾ? ಹಬ್ಬ ಸ್ಯಾನೆ ಆಯ್ತು. ಸಾಕು ನಿಲ್ಲಿಸ್ಲಾ? ಏನಾಯ್ತು ಅಂತ ಗೊತ್ತಿಲ್ಲ, ಸುಮ್ಕೆ ಮಾತಾಡಬೇಡಿ. ಏನಾಯ್ತು ಗೊತ್ತಾ? ಹೋಗಿದ್ದಾಗ ಲೇ ಸಗಣಿ ಬಾಚವ್ ನೀನು, ನಿನ್ನ ಹತ್ರ ನಂದೇನ ಮಾತು? ಹೋಯ್ತಾರೋ? ಸಂಸ್ಲ ಮಂಜ, ನಮ್ಗೆ ಈ ಥರ ಸಮಸ್ಯೆ ಆಗಿರ್ತದೆ ಅಂತ ಗೊತ್ತಿರಲಿಲ್ಲ. ಅನು ಮೇಡಮ್ ಸುಮ್ಕೆ ರಜಾ ಹಾಕೊಂಡಿರ್ತಾರೆ ಅನ್ಕೊಂಡಿದ್ದು. ಮಂಜ ಬಾ, ಅವ್ರ ಮನೆ ತಗೋಗಿನ ಏನಾಗೈತೆ ಅಂತ ನೋಡ್ಕೊಂಡು ಬರಮ್ಮ ಬಾ. ಡೈಲಿ ಬೇಡ, ಈ ಸಮಯದೊಳದ್ರೆ ಕಿರಿಕ್ ಇನ್ನೂ ಜಾಸ್ತಿ ಆಯ್ತದೆ. ಒಸಿ ನಿಧಾನಾಗಿ ಪರಿಹರಿಸ್ಬೇಕು. ಏನಂತೆ ಮಂಜ? ನೀನು ಹೇಳ್ತಿರೋದು ಸರಿನಕ್ಕಲ್ಲ. ಏನು ಚಿಂತೆ ಮಾಡಬೇಡ ಮಂಜ, ಎಲ್ಲ ಸರಿ ಹೋಯ್ತದೆ. ಹೂ ಮಂಜ, ಎಲ್ಲ ಸರಿ ಹೋಯ್ತದೆ. ಅಪ್ಪಯ್ಯ ಮೆತ್ತಿಗೆ. ಏನು ತೊಂದರೆ ಹಾಕಿಲ್ಲ, ಸುಮ್ಕಿಲ್ಲ ನೀವು. ಇಲ್ಲೊಂದು ರೂಮ್ ಐತಲ್ಲೇನ್ಲ? ನೀ ಏನು ಬೇಜಾರು ಮಾಡ್ಕೋಬೇಡ. ನನಗೇನು ಇನ್ನನ್ನೂ ಬಿಟ್ಟಿರೋಕ್ಕಾಗಲ್ಲ, ಈ ನನ್ನ ಮಗನ್ನೂ ಬಿಟ್ಟಿರೋಕ್ಕಾಗಲ್ಲ. ಅದಕ್ಕೆ ಹೆಂಗೋ ಬಂದ್ಬಿಟ್ಟೆ. ಇನ್ಮೇಲೆ ನಿಮ್ಮ ಜೊತೆನೇ.
ರಮ, ನಾನು ನಿನ್ನಂಗೆ ಹಾಕೊಂಡಿವ್ನಿ, ನೋಡ್ದೇನ್ಲ? ಇನ್ಮೇಲೆ ನಾನು ನಿಮ್ಮ ಕೆಲಸಕ್ಕೆ ಸಹಾಯ ಮಾಡ್ತೀನಮ್ಮ. ಬೇಕಾದ್ರೆ ನನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಬಿಡ್ತೀನಿ. ಸಾಕು ಈ ರಾಜಕೀಯ ಅಲ್ಲ. ಇನ್ಮೇಲೆ ನಿಮ್ಮ ಜೊತೆನೇ ಇದ್ದು ಬಿಡ್ತೀನಿ, ಸರಿನಾ? ಅವ್ವ, 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 ಅವ್ವ. ರಾಮೋರೆ, ಏನಾಯ್ತು? ಮಾವ ಎಲ್ಲಿ? ಮಾವನ ದೊಡ್ಡ ಮನೆಗೆ ಬಿಟ್ಟು ಬಂದ್ರ? ಮಾವ ಏನು ಹಠ ಮಾಡ್ಲಿಲ್ವಾ? ರಾಮೋರೆ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ಮಾವನ್ ಹೇಗ್ ಸಮಾಧಾನ ಮಾಡಿದ್ರಿ? ನಮ್ಮರೆ, ಅಪ್ಪ ಇನ್ನು ಬಿಟ್ಬರ ಗಂಟ ನಂಗೇನು ಅನ್ನಿಸ್ಲಿಲ್ಲ. ಆದ್ರೆ ಮನೆಗೆ ಬತ್ತಿದ್ದಂಗೆ ಅಪ್ಪಯ್ಯ ಹೇಳ್ತಿದ್ರಲ್ಲ, ಲೇ ರಾಮ, ಇನ್ಮ್ಯಾಕ್ ಇಲ್ಲೇ ಇರ್ತೀನಿ ಕಲ್ಲ ಅಂತವ. ಆ ಮಾತಿಗೆ ಮೋಸ ಮಾಡ್ಬಿಟ್ನೇನೋ ಅನ್ನಿಸ್ತೈತೆ. ಅಳ್ಬೇಡಿ ರಾಮೋರೆ, ಮಾವನ್ನ ಮನೆಗೆ ಹೋಗ್ಬಿಟ್ಟು ಬಂದ್ರ? ಆಸ್ಪತ್ರೆಗೆ ಬಿಟ್ಟು ಬಂದ್ಬಿಟ್ಟೆ. ಶಾರದಕ್ಕ, ಶಾರದಕ್ಕ, ಯಾಕೆ ಹಿಂಗ್ ಓಡ್ ಬರ್ತಾ ಇದೀಯಾ? ಶಾರದಕ್ಕ, ಏನಾಯ್ತು? ನಂದು ತಮ್ಮವರು ಸಾಹೇಬ್ರನ್ನ ಮನೆಗೆ ಕರ್ಕೊ ಬಂದವ್ರೆ. ಹಾ, ಹಾಸ್ಪಿಟ್ಲಲ್ಲಿ ಬಿಟ್ಟು ಬಂದ್ರ? ಯಾಕೆ ರಾಮೋರೆ? ನೀವು ಮಾವನ್ ತಿಳಿಸಿ ಹೇಳಿ ಅರ್ಥ ಮಾಡಿಸಿ ದೊಡ್ಡ ಮನೆಗೆ ಹೋಗಿ ಬರ್ತೀರಾ ಅಂತ ಅನ್ಕೊಂಡೆ. ನಾನು ಕೇಳ್ದಾಗ್ಲೂ ಬಿಟ್ಟು ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ರಿ. ನೀವೇನೋ ಯೋಚನೆ ಮಾಡಿರ್ತೀರಾ ಅಂತ ನಾನು ಸುಮ್ಮನದೆ. ಈಗ ಹಾಸ್ಪಿಟ್ಲಲ್ಲಿ ಬಿಟ್ಟು ಬಂದಿದ್ದು ನಿಜವಾಗ್ಲೂ ತಪ್ಪು ರಾಮೋರೆ. ಪಾಪ ಮಾವ ಇವಾಗ ಹೇಗೆ ಹೋಗ್ತಾರೆ? ಯಾರು ಇಲ್ಲದ ಹಾಗೆ ಬಿಟ್ಟು ಬಂದಿದ್ದೀರಲ್ಲ. ನಾನು ಏನು ಮಾಡಲಿ ನಮ್ಮರೆ? ಅದಕ್ಕೆ ಹೇಳ್ದಂಗೆ ನಾನು ಮಾಡಿದೆ ಅಷ್ಟೇಯ. ಆದ್ರೆ ಇವಾಗ ಬೇಸರ ಆಯ್ತೈತೆ. ಅತ್ತಿಗೆನಾ? ಹ್ಞೂ, ನಂದಿತ ಅದಕ್ಕೇನೆಯ ಹೇಳಿದ್ದು. ಏನಂತ? ಅದಕ್ಕೆ ಹೊರಡುವಾಗ ಅವತ್ತು ಆಚೆ ಕಡೆ ನಂತ ಮಾತಾಡ್ತಿದ್ರಲ್ಲ, ಅವಾಗ ನೀವು ಅಪ್ಪನ ಕರ್ಕೊಬಂದು ಆಸ್ಪತ್ರೆಯಲ್ಲಿ ಬಿಡಿ, ಆಮ್ಯಾಗ ನಾನು ಎಲ್ಲ ನೋಡ್ಕೊತೀನಿ ಅಂತಂದರು. ನಾನುವೇ ಹೋಗೋ ದಾರಿನಾಗೆ ಅಪ್ಪ ಹಿಂಗೆ ಇಸೆ ಹೇಳ್ಬಿಡಮ್ಮ, ಹೆಂಗಾರ ಸಮಾಧಾನ ಮಾಡಮ್ಮ ಅನ್ಕಂಡೆ. ಆದರೆ ಅವ್ರಿಗೆ ಮನೆನಾಗಿರ್ಬೇಕು ಅಂತ ಸ್ಯಾನೆ ಆಸೆ ಮಾಡಿಕೊಂಡ್ಬಿಟ್ಟಿದ್ರು ನಮ್ಮವ್ರೆ. ನೀವ್ಯಾಕೆ ಇದನ್ನೆಲ್ಲ ಹೇಳಿಲ್ಲ? ಅದಕ್ಕೇನೆ ಹೇಳಿದ್ದು, ಇದನ್ನ ಯಾರಿಗೂ ಹೇಳ್ಬೇಡಿ, ಮುಖ್ಯವಾಗಿ ಅಪ್ಪಯ್ಯಂಗೆ. ಅವ್ರಿಗೇನಾರ ಗೊತ್ತಾಗ್ಬಿಟ್ರೆ ಮನೆಯಿಂದ ಆಚೆನೆ ಬರೋಕ್ಕಿಲ್ಲ, ಹಠ ಮಾಡ್ತಾರೆ ಅಂತ ಹೇಳಿದ್ರು.
ಅಕ್ಕ ಅವ್ರು ಸಾಹೇಬ್ರನ್ನ ಕರ್ಕೊಂಡು ಮೇಲೆ ಹೊಂಟೋದ್ರಲ್ಲ, ಸಾಹೇಬ್ರು ಬೇರೆ ಸಾನೆ ಸುಸ್ತಾದಂಗಿದ್ರು. ನಾನು ಇಲ್ಲೇ ನಿಂತ್ಕೊಳಕ್ಕೆ ಹೋಗವ್ರೆ. ಈಗ ನಾನೇನಾನ ಮ್ಯಾಕ್ ಹೋಗಿ ನೋಡಿದ್ರೆ ಅಷ್ಟೇ ಬಾಯಿಗೆ ಬಂದಾಗ ಬೈದಾಕ್ಬಿಡ್ತಾರೆ. ಇಲ್ಲೇ ನಿಂತ್ಕೊಂಡು ಕಾಯಮ್ಮ. ಸಾಹೇಬ್ರೆ 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 ಚಂದ್ರಿ ಸಾಹೇಬ್ರೆ ಇಲ್ಲಿ ಮ್ಯಾಕವ್ರ? ಹ್ಞೂ ಇರಿ ಅಕ್ಕವರು ಯಾರು ಬರಬೇಡಿ ಅಂತ ಹೋಗವ್ರೆ, ಅವರೇ ಬರ್ತಾರೆ. ಏ ತಡಿ ಶಾರದಕ್ಕ, ಸೊಸೆಮ್ಮ, ಸಾಹೇಬ್ರು ಬಂದವರಲ್ಲ, ಹೆಂಗವ್ರೀಗ? ನಿಂತ್ಕೊಳ್ಳಿ ಶಾರದಕ್ಕ. ಯಾಕೆ ಹೀಗೆ ನುಗ್ತಿದ್ದೀರಾ? ಮಾವ ರೆಸ್ಟ್ ಮಾಡ್ತಿದ್ದಾರೆ, ನೀವು ಹೋಗಿ. ಲೇ ಚಂದ್ರಿ, ಯಾರನ್ನೂ ಈ ಕಡೆ ಬರೋಕೆ ಬಿಡಬೇಡ ಅಂತ ಹೇಳಿಲ್ವೇನೆ? ಸೊಸೆಮ್ಮ, ಸಾಹೇಬ್ರಿಗೆ ಏನಾಗೈತೆ? ಮಾವಂಗೆ ಏನೂ ಆಗಿಲ್ಲ, ಅವ್ರನ್ನ ಆಸ್ಪತ್ರೆಯಿಂದ ಕರ್ಕೊಂಡು ಬಂದಿದ್ದೀನಿ. ಅದು ಸಾಹೇಬ್ರು ರಾಮನ್ ಮನೇಲಿ ಇರ್ತೀನಿ ಅಂತ ಹೇಳಿದ್ರು. ಹೌದು, ಅದಕ್ಕೇನೀಗ? ಅವರು ಅಲ್ಲಿ ಇರ್ತೀನಿ ಅಂತ ಹೇಳಿದ್ರು. ನೋಡಿ ಶಾರದಕ್ಕ, ಮಾವ ಹೇಳಿದ ಮಾತ್ರಕ್ಕೆ ಬಾವ ನೋಡ್ಕೊಳ್ಬೇಕಲ್ಲ. ಪಾಪ ಅವ್ರಿಗೆ ತಿನ್ನೋ ಗತಿ ಇಲ್ಲದೆ ಇದ್ದಾರೋ ಏನು. ಬಾವ ನನಗೆ ಫೋನ್ ಮಾಡಿ, ಅದಕ್ಕೆ ಅಪ್ಪಯ್ಯನ ಈ ಥರ ಆಸ್ಪತ್ರೆಗೆ ಬಿಟ್ಟು ಹೋಯ್ತೀನಿ, ನೀವೇ ಅವ್ರನ್ನ ಮನೆಗೆ ಕರ್ಕೊಂಡೋಗಿ ದಯವಿಟ್ಟು ಅಂತ ಹೇಳಿದ್ರು. ಇಲ್ಲ ಬೇಡ್ಕೊಂಡ್ರು. ನಾನು ಇನ್ನೇನು ಮಾಡಲಿ ಶಾರದಕ್ಕ, ನೀವೇ ಹೇಳಿ. ಅದಕ್ಕೆ ನಾನೇ ಹೋಗಿ ಅವ್ರನ್ನ ಕರ್ಕೊಂಡು ಬಂದೆ. ಈಗ ಬಾವ ಎಲ್ಲಿದ್ದಾರೆ ಅಂತ ಮಾವಂಗೂ ಗೊತ್ತಿಲ್ಲ ಪಾಪ. ಅದಕ್ಕೆ ಬರೋವಾಗ ದಾರಿ ಉದ್ದಕ್ಕೂ ಅಳ್ತಾನೇ ಇದ್ರು. ನನಗಂತೂ ಅವ್ರ ಸಂಕಟನ ನೋಡೋಕ್ಕಾಗಲಿಲ್ಲಪ್ಪ. ಅದಕ್ಕೆ ರೆಸ್ಟ್ ಮಾಡಿ ಮಾವ ಅಂತ ಹೇಳಿ ಬಂದೆ. ಮಾವಂಗಿಂತ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಶಾರದಕ್ಕ. ಏನು ಯೋಚನೆ ಮಾಡ್ತಿದ್ದೀರಾ ಶಾರದಕ್ಕ? ಓ, ನಾನು ಮನೆ ಬಿಟ್ಟು ಹೋಗುವಾಗ ರಾಮು ಬಾವ ಜಾನಕಿ ಸಿಗೋವರೆಗೂ ನಾನು ಈ ಮನೆಗೆ ವಾಪಸ್ ಬರೋದೇ ಇಲ್ಲ ಅಂತ ಹೇಳಿದ್ದೆ. ಆದರೆ ಈಗ ನಾನು ಹೇಗೆ ವಾಪಸ್ ಬಂದೆ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ ಶಾರದಕ್ಕ, ನನಗೆ ನನ್ನ ಮಾತಿಗಿಂತ ಮಾವನ ಆರೋಗ್ಯನೇ ತುಂಬ ಮುಖ್ಯ. ಇದೇ ಮಾತನ್ನೇ ಮಾವಗೂ ಹೇಳಿದ್ದೀನಿ. ಈಗ ಮಾವ ರೆಸ್ಟ್ ತಗೊಳ್ತಿದ್ದಾರೆ, ನೀವು ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಹೋಗಿ ಅಂದೆ. ಮೊದಲೆಲ್ಲ ಈ ಮನೇಲಿ ಈ ರೂಮ್ಗೆ ಕಾಲಿಡುವಾಗಲೆಲ್ಲ ಆ ಟೀಚರು ಸಹಪಾಲ ಆಸ್ತಿನ ಅನುಭವಿಸೋಕೆ ಬಂದಿದ್ದಾಳೆ ಅಂತ ಹೆಜ್ಜೆ ಹೆಜ್ಜೆಗೂ ನನಗೆ ಚುಚ್ಚುತ್ತಾ ಇತ್ತು. ಆದ್ರೀಗ ಎಲ್ಲ ನಂದೆ. ಲೇ, ನಾನು ಈ ಮನೇಲಿ ಇಲ್ದಿರೋವಾಗ ನೀನು ನನ್ನ ರೂಮ್ ಯೂಸ್ ಮಾಡಿಲ್ಲ ತಾನೆ? ಅಯ್ಯೋ ಅಕ್ಕ, ನಾನು ಹಂಗೆಲ್ಲ ಮಾಡ್ತೀನ? ನೀವಿಲ್ಲ ಅಂದ್ಮ್ಯಾಕೆ ಬರೀ ರೂಮಿಗೆ ಬರ್ತಿದ್ದೆ, ರೂಮ್ನೆಲ್ಲ ಕ್ಲೀನ್ ಮಾಡಿ ಬಾಗ್ಲು ಹಾಕ್ಕೊಂಡು ಹೊಂಟೋಯ್ತಿದ್ದೆ ಆಟೆ ಅಕ್ಕ. ಹ್ಞೂ ಅಕ್ಕ, ಆಮ್ಯಾಕೆ ಆ ಟೀಚರು ಎಂಥ ಮನೆಯಾಗವಳೆ, ಆಮ್ಯಾಕೆ ಅವಳು ಏನೇನೆಲ್ಲ ಕಷ್ಟಪಡ್ತಾವಳೆ ಅಂತ ನಿಮ್ಮಿಂದನ ಕೇಳಬೇಕು ಅಂತ ಕಾಯ್ತಾ ಇವ್ನಿ ಅಕ್ಕ. ಹೊಸಿ ಹೇಳಿ ಅಕ್ಕ ಪ್ಲೀಸ್. ಯಾಕೆ ಮಾತು ಬದಲಾಯಿಸಕ್ಕೆ ನೋಡ್ತಿದ್ಯಾ? ಅಯ್ಯೋಯ್ಯೋ ಇಲ್ಲ ಅಕ್ಕ, ದಿಡ್ವಾಲು ಕೇಳ್ತೀವ್ನಿ, ಹೇಳಿ ಅಕ್ಕ. ಅದನ್ನ ಯಾಕೆ ಕೇಳ್ತೀಯ? ಒಂದು 4 ಬೆಂಕಿ ಪಟ್ಟಣಗಳನ್ನ ಜೋಡಿಸಿಟ್ಟ ಹಾಗೆ ಒಂದು ಮನೆ, ಅದರಲ್ಲಿ ಒಂದು ರೂಮ್ ಬೇರೆ. ಲೇ ಚಂದ್ರಿ,
ನಮ್ಮ ಅಪ್ಪಯ್ಯನ ಮನೇಲಿ ನಾಯಿ ಕಟ್ಟಿ ಹಾಕೋಕ್ಕೆ ಒಂದು ಜಾಗ ಇತ್ತಲ್ಲ, ಅದು ನೆನಪಿದ್ಯಾ? ಹ್ಞೂ, ಆ ಮನೇನೂ ಅಷ್ಟೇ ಇದೆ. ಅಯ್ಯೋ ಪಾಪ. ಇನ್ನು ಊಟದ ಬಗ್ಗೆ ಅಂತೂ ಕೇಳಲೇಬೇಡ. ಮನೆಗೆ ಹೋಗಿ ಭಿಕ್ಷೆ ಬೇಡಿದ್ರೆ ತರಕಾರಿ ಇರೋ ಊಟ ಆದರೂ ಸಿಗುತ್ತೋ ಏನು. ಪಾಪ ಟೀಚರ್ ಸಿಕ್ಕಿದ್ರಲ್ಲೇ ಅಡುಗೆ ಮಾಡ್ತಿದ್ದಾಳೆ. ಇನ್ನು ಆ ಕೋಣ ಈ ಮನೇಲಿ ಲಾರಿಗಟ್ಟಲೆ ತಿಂತಿದ್ದ. ಆದ್ರೀಗ ಆ ಮನೇಲಿ ಅವನ ಹೊಟ್ಟೆಗೆ ತಟ್ಟೆ ಬಿದ್ದರೆ ಹೆಚ್ಚು. ನಮ್ಮರೆ ಅಪ್ಪಯ್ಯ ನನ್ನ ಬೈಕೊಂಡ್ರು ಸರಿನಯ್ಯ, ಹೆಂಗಿದ್ರು ತೆಪ್ಪು ನಂದೆಯ ಒಪ್ಕೋತೀನಿ. ಆದರೆ ಯಾವುದೇ ಕಾರಣಕ್ಕೂ ಅಪ್ಪಯ್ಯನ ಈ ಮನೆಯಾಗೆ ಉಳಿಸ್ಕೊಳ್ಳೋದು ಸರೋಯ್ತಿರ್ಲಿಲ್ಲ ಅಲ್ವರಾ? ನಮ್ಮರೆ ಅವನ ಫೋಟೋಕ್ಕೆ ಒಂದು ಪ್ರೇಮ್ ಹಾಕ್ಸ್ಬೇಕು. ದೊಡ್ಡ ಮನೇಲಿ ಬಿದ್ದು ಹೊಡೆದೋದದ್ದು ಅದನ್ನ ಇನ್ನೂ ಹಂಗೆ ಮಾಡಿಕೊಂಡಿವ್ನಿ. ನಮ್ಮರೆ ನಂಗೆ ಯಾಕೋ ಅವನ ಫೋಟೋನ ಸರಿಯಾಗಿ ನೋಡ್ಕೊಂಡಿಲ್ವಲ್ಲ, ಅದಕ್ಕೆ ಹಿಂಗೆಲ್ಲ ಆಯ್ತೈತೇನೋ ಅನ್ನಿಸ್ತದೆ.